ಹರಿ ಓಂ ತತ್ಸತ್. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿ ಲಯೇಶ್ವರಿಂ ನಮಾಮಿ ಲಲಿತಾಂ ನಿತ್ಯ ಮಹಾತ್ರಿಪುರ ಸುಂದರಿಂ. ಹಿರಿಯರಾದ ನಾಡಿನ ಪ್ರಧಾನಮಂತ್ರಿಯಾಗಿ ರಾಜ್ಯವನ್ನು ಮುಖ್ಯಮಂತ್ರಿಯಾಗಿ ಮುನ್ನಡೆಸಿ ಜನಪರವಾದಂಥ ಸರ್ಕಾರವನ್ನು ಕೊಟ್ಟು ಜನರ ದಣಿಯಾದ ಸೇವೆಯನ್ನು ಮಾಡಿದಂಥ ನಮ್ಮ ನಾಡಿನ ಹಿರಿಯರು, ಶ್ರೀಮಠದ ಸದ್ಭಕ್ತರು, ಇಂದಿಗೂ ಯುವಕರಿಗೆ ಆದರ್ಶಪ್ರಾಯವಾಗುವ ಎಲ್ಲ ಗುಣಗಳನ್ನು ಹೊಂದಿರುವ ಪ್ರೀತಿಯ HD ದೇವೇಗೌಡರವರನ್ನು ನಾಡು ಗೌರವಪೂರ್ವಕವಾಗಿ ಅಭಿನಂದಿಸ್ತಕ್ಕಂಥ ಈ ಸುಂದರ ಪವಿತ್ರ ಕಾರ್ಯಕ್ರಮದಲ್ಲಿ ಕ್ಷೇತ್ರಾದಿ ದೇವತೆಗಳನ್ನು ಸ್ಮರಿಸಿ ನಮ್ಮೆಲ್ಲರ ಆರಾಧ್ಯ ದೈವ ಯುಗಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸಾನಮಿಸಿ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಸುತ್ತೂರು ಸುಕ್ಷೇತ್ರದ ಪೂಜ್ಯ ಶ್ರೀ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ಶ್ರೀ ಸನ್ನಿಧಿಯಲ್ಲಿ ಸ್ಫಟಿಕಪುರಿಯ ಶ್ರೀ ನಂಜಾವಧೂತ ಸ್ವಾಮೀಜಿಯವರಲ್ಲಿ, ಪೂಜ್ಯ ಸಿದ್ಧಲಿಂಗ ಸ್ವಾಮೀಜಿಯವರಲ್ಲಿ, ಮಾದಾರ ಚೆನ್ನಯ್ಯ ಪೂಜ್ಯರಲ್ಲಿ, ನಿಶ್ಚಲಾನಂದ ಸ್ವಾಮಿಗಳ ಉಪಸ್ಥಿತಿಯಲ್ಲಿ ಸೌಮ್ಯನಾಥ ಸ್ವಾಮಿಗಳು, ಶಂಭುನಾಥ ಸ್ವಾಮಿಗಳು ಮತ್ತು ಬಂದಂತೆ ಎಲ್ಲ ಯತಿಶ್ರೇಷ್ಠರೇ, ನಾಡಿನ ಮತ್ತೋರ್ವ ಶ್ರೇಷ್ಠ ರಾಜಕಾರಣಿಯಾಗಿ ದೇವೇಗೌಡರವರ ಸುಪುತ್ರನಾಗಿ 2 ಬಾರಿ ನಾಡನ್ನು ಮುನ್ನಡೆಸಿದಂಥ ಅವರು HD ಕುಮಾರಸ್ವಾಮಿ ಅವರಾದ್ರೂ ಕೂಡ ನಾಡಿನೆಲ್ಲೆಡೆ ಕುಮಾರಣ್ಣ ಎಂದೇ ಹೆಸರಾಗಿರ್ತಕ್ಕಂಥ ಪ್ರಸ್ತುತ ಬೃಹತ್ ಕೈಗಾರಿಕೆ ಮತ್ತು ಸ್ಟೀಲ್ ಮಂತ್ರಿಗಳಾಗಿ ಕೆಲಸ ಮಾಡ್ತಾಯಿದ್ದಾರೆ, ಸೇವೆಯನ್ನು ಮಾಡ್ತಾಯಿದ್ದಾರೆ. ಕುಮಾರಣ್ಣವ್ರನ್ನ ಮತ್ತೊಮ್ಮೆ ನೆನಪು ಮಾಡಿಕೊಂಡು ಕಾರ್ಯಕ್ರಮವನ್ನು ಆಯೋಜಿಸಿದ ದೇವೇಗೌಡರು ಮತ್ತು ಅವರ ಸಹವರ್ತಿಗಳು, ಅರ್ಜುನನಿಗೆ ಕೃಷ್ಣನ ಮಾರ್ಗದರ್ಶನದಂತೆ ನಿಂತ HN ಕೃಷ್ಣರವರು, ಇಂದು ಅಭಿನಂದನೆಗೆ ಜೀವಮಾನದ ಸಾಧನೆಗೆ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಸಾಧನೆಗೈದದ್ದಕ್ಕೆ ಇಂತಹ ಪುಣ್ಯಪುರುಷನ 93ನೇ ವರ್ಷದ ಜಯಂತ್ಯುತ್ಸವದ ಅಭಿನಂದನೆಯ ಪವಿತ್ರ ಕಾರ್ಯಕ್ರಮಕ್ಕೆ ಭಾಜನರಾದಂಥ, ಗೌರವಕ್ಕೆ ಭಾಜನರಾದಂಥ ಎಲ್ಲ ಸತ್ಪುರುಷರೇ, ಆಸ್ತಿಕ ಮಹಾಶಯರೇ, ಮಾಧ್ಯಮ ವೃಂದದವರೇ, ದೇವೇಗೌಡರವರಿಗೆ ಗೌರವನ ಸಮರ್ಪಣೆ ಮಾಡಲಿಕ್ಕೆ ಅಂತ ಚೇರ್ನ ಮುಂದೆ ತಂದಾಗ ಅಷ್ಟೊಂದು ಜನ ಇದ್ದರೆ ಒಂದು ಚೇರ್ ಸಾಕಾಗಲ್ವಲ್ಲ ಅಂತ ಕೇಳಿದರು. ಇಲ್ಲ, ಮೊದಲು ನಿಮಗೆ ಮಾಡ್ತಾ ಇದ್ದೇವೆ, ಆ ನಂತರದಲ್ಲಿ ಅವರಿಗೆ ಅಂತ. ಅವರು ತುಂಬ ಸಂಕೋಚ ಪಟ್ಟುಕೊಂಡು ಹಿಂದೆ ಮುಂದೆ ನೋಡ್ತಿದ್ರು. ನಮ್ಮ ನಂಜಾವಧೂತ ಸ್ವಾಮಿಗಳು ಚೇರ್ನ ತಂದಿಟ್ಟು ಕೂತ್ಕೊಳ್ಳಿ ಅಂತ ಬಲವಂತವಾಗಿ ಕೂಡಿಸಿ ಹೇಳಿದ್ವಿ. ಮೊದಲು ನಿಮಗೆ ಮಾಡಿದ ಮೇಲೆ ಆ ನಂತರ ಅವರೆಲ್ಲರೂ ಕೂಡ ಖಂಡಿತ ನಾವೆಲ್ಲ ಇದ್ದೇ ಮಾಡ್ತೇವೆ, ಯೋಚನೆ ಮಾಡಿಬಿಡಿ ಅಂತ ಹೇಳಿದಾಗ ಎಲ್ಲರೂ ಇರ್ತಿರಲ್ವಾ ಅಂತ ಭರವಸೆಯನ್ನು ತೆಗೆದುಕೊಂಡು ಅವರು ಕೊನೆಗೆ ವಿಧಿ ಇಲ್ಲದೇನೆ ಅರೆಮನಸ್ಸಿನಿಂದ ಗೌರವವನ್ನು ಸ್ವೀಕರಿಸಿದ್ದಾರೆ. ಅದು ಬಹುದೊಡ್ಡ ಜೀವ. ಸಾಮಾನ್ಯವಾಗಿ ನನಗೆ ವೈಯಕ್ತಿಕವಾಗಿ ಇಬ್ಬರ ಹತ್ರ ಮಾತನಾಡಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿರ್ತೇನೆ. ಒಂದು, ನಮ್ಮ ದೊಡ್ಡ ಗುರುಗಳಿದ್ರಲ್ಲ, ವೇದಿಕೆಯಲ್ಲಿ ಯಾವಾಗಾದರೂ ನೀವು ಬಂದು ಮಾತನಾಡಿ ಅಂತ ಹೇಳಿದರೆ ತುಂಬ ಕಷ್ಟ ಆಗ್ತಿತ್ತು, ಮಾತನಾಡೋದು ಬಹಳ ಕಷ್ಟ. ಇನ್ನೊಂದು ಸಂದರ್ಭ ಸದಾ ಕಾಲದಲ್ಲೂ ಕೂಡ ಕಾಡ್ತಕ್ಕಂಥದ್ದು ದೇವೇಗೌಡರು ಅವ್ರ ಮುಂದೆ ಮಾತನಾಡ್ತಕ್ಕಂಥದ್ದು. ಯಾಕೆ ಅಂತ ಗೊತ್ತಿಲ್ಲ, ಆದರೆ ಇಟ್ ಈಸ್ ಎ ರಿಯಾಲಿಟಿ ಆ್ಯಂಡ್ ಇಟ್ಸ್ ಎ ಫ್ಯಾಕ್ಟ್. ಗೌಡ್ರನ್ನ ನೋಡಿದರೆ
ಒಂದು ದೊಡ್ಡ ಆನೆ ನೋಡಿದಾಗೆ, ದೇಹದಿಂದ ಅಲ್ಲ. ಯಾಕೆ ಅಂತಂದರೆ ಹಿಂದೆ ಒಂದು ಕಥೆ ಹೇಳ್ತಾರಲ್ಲ, ಕುರುಡರು ಆನೆಯನ್ನು ವರ್ಣನೆ ಮಾಡಿ ಅಂತ ಹೇಳಿದರೆ ಯಾವ ರೀತಿ ವರ್ಣನೆ ಮಾಡ್ಬೋದು? ಕಣ್ಣಿಲ್ದಲ್ಲಿರ್ತಕ್ಕಂಥವ್ರು ಯಾವ್ಯಾವ ಭಾಗವನ್ನು ಮುಟ್ತಾರೋ ಆಯಾ ಭಾಗ ಅವರಿಗೆ ತೋಚಿದಾಗೆ ವರ್ಣನೆಯನ್ನು ಮಾಡ್ತಾರೆ. ಇವತ್ತಿಗೆ ದೇವೇಗೌಡರವರನ್ನು ವರ್ಣಿಸ್ತಕ್ಕಂಥದ್ದು, ಬಣ್ಣಿಸ್ತಕ್ಕಂಥದ್ದು, ಅವ್ರ ಬಗ್ಗೆ ಮಾತನಾಡ್ತಕ್ಕಂತಹದ್ದು ಅಂಧರು ಆನೆಯನ್ನು ಮುಟ್ಟಿ ಅವರು ನೋಡಿದ ಸ್ಪರ್ಶಿಸಿದ ಭಾಗವನ್ನು ನೋಡಿ ಹೇಳಿದ ಹಾಗೆ. ಅದೊಂದು ದೊಡ್ಡ ಆಲದ ಮರ, ಅದೊಂದು ದೊಡ್ಡ ವಟವೃಕ್ಷ. ಮಾತನಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ನನಗೂ ಕೂಡ ಇರೋದರಿಂದ ಅವರ ಯಾವ ಬದುಕಿನ ಭಾಗ ನನಗೆ ತುಂಬ ಇಷ್ಟ ಅನ್ನೋದನ್ನು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರಾಜಕಾರಣಿಯಾಗಿ ಅವರು ಬೆಳೆದಿರ್ತಕ್ಕಂಥ ಎತ್ತರ ಬಹು ದೊಡ್ಡದಾಗಿರ್ತಕ್ಕಂಥದ್ದು. ಅದರ ಆಳ, ಅಗಲ, ಅರವು ಖಂಡಿತ ನಮ್ಮ ಊಹೆಯೂ ಕೂಡ ನಿಲುಕದೇ ಇರತಕ್ಕಂತಹದ್ದು. ಅಂತಹದೊಂದು ಬಹು ದೊಡ್ಡ ವ್ಯಕ್ತಿತ್ವ. ಕುವೆಂಪು ಇರ್ಬೋದು, ಬಸವಣ್ಣವರಿರ್ಬೋದು, ಅಥವಾ ಬುದ್ಧನಿರ್ಬೋದು, ಮಹಾವೀರರಿರ್ಬೋದು, ಯಾವುದೇ ಶ್ರೇಷ್ಠ ಜ್ಞಾನಿ ತಾನು ಬದುಕನ್ನು, ಪ್ರಾಪಂಚಿಕ ಬದುಕನ್ನು ಬಿಟ್ಟು ಆಧ್ಯಾತ್ಮಿಕತೆಯ ಬದುಕಿನ ಕಡೆಗೆ ಹೊರಟಾಗ ಅವರು ಕಂಡ ಸತ್ಯದ ದಾರಿಯಲ್ಲಿ, ಜ್ಞಾನದ ಪರಂಪರೆಯಲ್ಲಿ ಹೋಗಬೇಕಾದ್ರೆ ಹಲವಾರು ವಿಚಾರಗಳನ್ನು ನೋಡಿ ಮಾತನಾಡ್ತಾರಲ್ಲ, ಅದೇ ಅವರು ಅಂತ ನಾವು ಭಾವಿಸ್ತಕ್ಕಂಥದ್ದು ಬಹಳ ದೊಡ್ಡ ತಪ್ಪಾಗ್ತದೆ. ಕುವೆಂಪುಗಿರ್ಬೋದು, ಬುದ್ಧನಿಗಿರ್ಬೋದು, ಇನ್ನೊಬ್ಬರಿಗಿರ್ಬೋದು, ನಾವು ಸೂಕ್ಷ್ಮವಾಗಿ ನೋಡಿದ್ದೆ ಆದರೆ ಅವರು ಇಂದಿಗೂ ನೆನಪಿರ್ತಕ್ಕಂಥದ್ದು, ಮುಂದೆಯೂ ಕೂಡ ನೆನಪು ಇರ್ತಕ್ಕಂಥದ್ದು. ಅವರು ಆಡಿದ ಸಾಮಾಜಿಕ ಬದುಕಿಗೆ ಶಕ್ತಿ ಮತ್ತು ಬೆಲೆ ಬಂದಿರತಕ್ಕಂಥದ್ದು ಅವರ ಆಂತರ್ಯದಲ್ಲಿ ಆಗಿದ್ದಂಥ ಭಕ್ತಿ, ಶ್ರದ್ಧೆ ಮತ್ತು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಳನೋಟ ಮತ್ತು ಅವರು ಕಂಡಂಥ ಎತ್ತರದ ಶಕ್ತಿ. ಗೌಡ್ರನ್ನ ನಾನು ನೋಡಿದಾಗ ನನಗೆ ತುಂಬ ಇಷ್ಟ ಆಗ್ತಕ್ಕಂಥದ್ದು, ಅವರು ಪ್ರಧಾನಮಂತ್ರಿಯಾಗಿ ತುಂಬ ಹೆಮ್ಮೆ, ಅದರೊಳಗೆ ಎರಡು ಮಾತೇನಿಲ್ಲ. ಮುಖ್ಯಮಂತ್ರಿಯಾಗಿಯೂ ಕೂಡ ತುಂಬ ಸಂತೋಷವೇ. ಆದರೆ ಇವತ್ತಿನ ಯುವಕರಿಗೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಆಧರಿಸಿದಾಗ, ಗೌರವಿಸಿದಾಗ, ಅದರಿಂದ ನಮಗೆ ಏನು ಅಂತ ಸ್ವಾರ್ಥದಿಂದಲೋ ಅಥವಾ ಆದರ್ಶದಿಂದ ನಾವು ಕೇಳಿಕೊಂಡಾಗ ಆ ವ್ಯಕ್ತಿಯನ್ನು ಗೌರವಿಸಿದ್ರೆ ನಮಗೇನು ಸಿಗುತ್ತೆ ಅಂತಂದರೆ ಏನಾದ್ರು ಸಿಗಬೇಕಲ್ವಾ? ಏನು ಸಿಗಬಹುದು ಅಂತಂದರೆ ದೇವೇಗೌಡರಲ್ಲಿ ಇರ್ತಕ್ಕಂಥ ಮೂಲ ಶಕ್ತಿ ಯಾವುದಪ್ಪ ಅಂದರೆ ಅವರ ಆಧ್ಯಾತ್ಮಿಕ ಶಕ್ತಿ ಮತ್ತು ಅವರ ಭಕ್ತಿ ಮತ್ತು ಗುರು ಹಿರಿಯರ ಬಗ್ಗೆ ಇರತಕ್ಕಂಥ ಗೌರವ. ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡೆ, ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಮಾತು ಬರುತ್ತೆ. ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡೆ, ಮಹಿಮೆ ಕಾಂಬಡೆ ಸಂಸ್ಕಾರವಿರಬೇಕು ತಾಮಸಿಗೆ ವರವೆಲ್ಲೋ ಮಂಕುತಿಮ್ಮ. ದಿವ್ಯ ಚೈತನ್ಯ ಯಾವುದೇ ಶಕ್ತಿಯ ಮುಖಾಂತರ ಬಂದ್ರೂ ಕೂಡ, ಈಗ ಉದಾಹರಣೆಗೆ ಎಲೆಕ್ಟ್ರಿಸಿಟಿ ಬಲ್ಪಿನ ಮುಖಾಂತರ ಬಂದ್ರೂ ಕೂಡ ಅಲ್ಲಿಯೂ ಕೂಡ ಬೆಳಕಾಗುತ್ತೆ. ಫ್ಯಾನ್ ಮುಖಾಂತರ ಬಂದರೆ ಅದು ಕೂಡ ಶಕ್ತಿನ ಪಡ್ಕೊಳ್ಳುತ್ತೆ. ಯಾವುದೇ ಒಬ್ಬ ವ್ಯಕ್ತಿಯ ಮುಖಾಂತರ ಯಾವುದೇ ವಲಯ, ಯಾವುದೇ ಕ್ಷೇತ್ರದಲ್ಲಿ ಶಕ್ತಿ ಬರ್ತಾ ಇದೆ, ಆ ವ್ಯಕ್ತಿಯಿಂದ ಸೇವೆ ಆಗ್ತಾ ಇದೆ ಅಂದರೆ ಆದರೆ ಹಿಂದೆ ಇರ್ತಕ್ಕಂಥದ್ದು ದಿವ್ಯ ಶಕ್ತಿಯೇ ಅಂತ ನಾವು ಭಾವಿಸಿದ್ದೆ ಆದರೆ ಆಗ ನಮ್ಮ ಬದುಕಿಗೂ ಒಂದಿಷ್ಟು ಶಕ್ತಿ ಬರ್ತದೆ. ಹಾಗಾಗಿ ದೇವೇಗೌಡರು ನಾನು ನೋಡಿದಾಗಲೆಲ್ಲ ಅವರ ಮುಖಾಂತರ ಪ್ರವಹಿಸ್ತಾ ಇರ್ತಕ್ಕಂಥ ಶಕ್ತಿ ಯಾವುದಪ್ಪ ಇರ್ಬೋದು ಅಂತಂದರೆ ಹೇಳಿದ್ನಲ್ಲ ಕಗ್ಗ ಮಾತು, ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡೆ, ಮಹಿಮೆ ಕಾಂಬಡೆ ಸಂಸ್ಕಾರವಿರಬೇಕು ನಿನಗೆ ತಾಮಸಿಗೆ ವರವೆಲ್ಲೋ ಮಂಕುತಿಮ್ಮ. ದೇವೇಗೌಡರು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ನಂಜಾವರ ಸ್ವಾಮಿಗಳು ಹೇಳ್ತಾ ಇದ್ರಲ್ಲ ಗೊಣ್ಣೆಸುರ್ಕನ ಕಥೆಯನ್ನು, ಆ ಬಿಸಿಲು ಅದು ಸುಡು ಬಿಸಿಲಿನಲ್ಲಿ ಆ ಎಮ್ಮ ಕೇಳಿದಾಗ ಬಡವಡಿಕೆಯನ್ನು ಸ್ವಾಮಿಗಳು ಚೆನ್ನಾಗಿ ಹೇಳಿದರು. ಸಹಜವಾಗಿ ಒಂದು ಭಾವನೆ ಬರ್ತದೆ, ಈ ಹುಡುಗ ಏನಾಗ್ತಾನೆ ನೋಡಿ, ಕೈ ತೋರಿಸೋದು, ಮುಖ ತೋರಿಸೋದು ನಮ್ಮ ಅಮ್ಮಂದ್ರಿಗಿದ್ದಂತಹದ್ದೇನೆ. ಆ ಎಮ್ಮ ಕೇಳಿದಾಗ ಬುಡುವಡಿಕೆಯವನು ಏನು ಹೇಳಿದ, ಒಂದು ಕ್ಷಣ ನಿಂತು ಇವ ಚಕ್ರವರ್ತಿ ಆಗ್ತಾನೆ ಅಂತ ಹೇಳಿದಾಗ ಆ ಎಮ್ಮನಿಗೂ ಅನ್ನಿಸ್ತಂತೆ, ಈ ಗೊಣ್ಣೆ ಸೂರ್ಕ ಏನೋ ಸಣ್ಣ ಪುಟ್ಟದ್ದು ಹೇಳ್ತಾರೆ ಅಂತ ಅವ್ರು ಭಾವಿಸಿದ್ರೇನೋ ಗೊತ್ತಿಲ್ಲ, ಚಕ್ರವರ್ತಿ ಆಗ್ತಾನಂತೆ, ಹೋಗೋಗು ಅಂತ ಬೈದು ಕಳಿಸಿದ್ರಂತೆ. ಹಾಸನ ಜಿಲ್ಲಾ ಪ್ರವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶಂಭುನಾಥ ಸ್ವಾಮಿಗಳು ಓಡಾಡಬೇಕಾದ್ರೆ ಕೊನೆಯ ದಿನ ಒಂದು ಕಾರ್ಯಕ್ರಮ ಬೇಲೂರು ಚೆನ್ನಕೇಶ್ವರ ದೇವಸ್ಥಾನದ ಆವರಣದಲ್ಲಿ ಇತ್ತು. ಅಲ್ಲಿ ಸತ್ಸಂಗದ ಸಂದರ್ಭದಲ್ಲಿ ಒಬ್ಬ ಯುವಕ ಎದ್ದು ಕೇಳಿದ, ಬೇಲೂರು ಚೆನ್ನಕೇಶ್ವರ ದೇವಸ್ಥಾನವನ್ನು ಶಾಂತಲಾದೇವಿಯ ಮಾರ್ಗದರ್ಶನದಲ್ಲಿ ವಿಷ್ಣುವರ್ಧನ ಕಟ್ಟಿದ್ರು ಕೂಡ ಹೊಯ್ಸಳ ಸಾಮ್ರಾಜ್ಯ, ಈ ಗಂಗಾ ಸಾಮ್ರಾಜ್ಯದ ಏನು ಸಾಮ್ರಾಟ ಶ್ರೀ ಪುರುಷ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಲ್ಲ, ಇದಕ್ಕೂ ಮುಂಚೆ ಇದ್ದಂತಹದ್ದೊಂದು ಗಂಗಾ ಸಾಮ್ರಾಜ್ಯ. ಅದರ ಆ ಡಿಕ್ಲೈನ್ ಆದಮೇಲೆ ರೈಸ್ ಆದದ್ದು ಹೊಯ್ಸಳ ಸಾಮ್ರಾಜ್ಯ. ವಿಷ್ಣುವರ್ಧನ ಹೆಸರು ಜನಜನಿತವಾಗಿರ್ತಕ್ಕಂಥದ್ದು. ಅಲ್ಲಿ ಒಬ್ಬ ಯುವಕ ಇದ್ದು ಕೇಳಿದ, ಹಾಸನ ಅಂತಂದರೆ ದೇವೇಗೌಡರನ್ನ
ಬಿಟ್ಟು ನಾವು ಯಾರು ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಬೇಲೂರು ಚೆನ್ನಕೇಶವ ದೇವಸ್ಥಾನ ಅಂತಂದರೆ ವಿಷ್ಣುವರ್ಧನನ್ನು ಬಿಟ್ಟು ಕೂಡ ನೋಡಲಿಕ್ಕೆ ಆಗೋದಿಲ್ಲ. ಸ್ವಾಮೀಜಿ ಇನ್ ವಾಟ್ ವೇ ಯು ಆರ್ ಡಿಸ್ಟಿಂಗ್ವಿಶ್ ದೇವೇಗೌಡಜಿ ಆ್ಯಂಡ್ ವಿಷ್ಣುವರ್ಧನ ಅಂತ ಕೇಳಿದರು. ಆ ಚಿಕ್ಕ ವಯಸ್ಸಿನ ಆ ಬುಡಬಡಿಕೆ ಅವನ ಮಾತನ್ನು ಕೇಳಿದಾಗ ಅದು ನೆನಪಾದದ್ದು ಏನು ಅಂತಂದರೆ, ನಾನು ಹುಡುಗನಿಗೆ ಹೇಳಿದೆ, ವಿಷ್ಣುವರ್ಧನ ಒಂದು ಪ್ರಾಂತ್ಯವನ್ನು ಆಳಿದ. ನಮ್ಮ ಸುಗತ ಶ್ರೀನಿವಾಸರಾಜರವರು ಅದನ್ನು ವಿಸ್ತೃತವಾಗಿ ಅವರು ಹೇಳಿದರು, ನಿಮ್ಮನ್ನು ಮರ್ತಿದ್ದೆ. ವಿಷ್ಣುವರ್ಧನ ಹೊಯ್ಸಳ ಸಾಮ್ರಾಜ್ಯ ಒಂದು ಪ್ರಾಂತ್ಯಕ್ಕೆ ಸೇರಿದಂತಹದ್ದು. ಆದರೆ ದೇವೇಗೌಡರು ಎಷ್ಟು ಕಾಲ ಇದ್ದರೂ ಅನ್ನೋದು ಬೇರೆಯೇ ವಿಚಾರ. 10 ವರ್ಷ ಆಳಿದವರು ಇಲ್ಲ, 2 ವರ್ಷ ಆಳಿದವರು ಇಲ್ಲ, ಅದು ಬೇರೆ ವಿಚಾರ. ಆದರೆ ದೇವೇಗೌಡರು ಅಖಂಡ ಭಾರತವನ್ನು ಆಳಿದ್ರಲ್ಲ, ಅದನ್ನು ಏನಂತ ಕರಿತೀವಿ, ಚಕ್ರವರ್ತಿ ಅಂತ ಕಳೀತು. ಅದನ್ನು ಪೂಜ್ಯ ಸ್ವಾಮೀಜಿಯವರು ಕೂಡ ಹೇಳಿದರು. ಈ ಮಾತನ್ನು ಹುಡುಗನಿಗೆ ನಾನು ಒಂದು ಹೇಳಿದೆ. ಇಂತಹ ದೇವೇಗೌಡರವರನ್ನು ಇಂದಿನ ಯುವಕರು, ಅದರಲ್ಲೂ ಕೂಡ ರಾಜಕಾರಣಕ್ಕೆ ಬರ್ತಕ್ಕಂಥವರಿಗೆ ಮಾದರಿ ಆಗಬೇಕಾದಂಥ ಅವಶ್ಯಕತೆ ಖಂಡಿತ ಇದೆ. ಹಿಂದೊಮ್ಮೆ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಸಾಕಷ್ಟು ವ್ಯವಹಾರವನ್ನು ಮಾಡಬೇಕಾಗಿ ಬರ್ತದೆ. ಅವರ ಪಕ್ಷದ ಓರ್ವ ವ್ಯಕ್ತಿ ಇವರು ನಿರಾಕರಿಸಿದ್ದಂಥ ಯಾವುದೋ ಒಂದು ಡೀಲನ್ನು ಪಾಸಿಟಿವ್ ಆಗಿ ದೇಶದ ಸಂರಕ್ಷಣೆಗೆ ಏನಾದರೂ ಮತ್ತೊಮ್ಮೆ ಇದನ್ನು ಕುದುರಿಸಬಹುದಾ ಅಂತ ಯೋಚನೆ ಮಾಡಿದಾಗ ಆ ಒಂದು ವಿಚಾರವನ್ನು ಗೌಡ್ರ ಹತ್ರ ಪ್ರಧಾನಮಂತ್ರಿ ಆಗಿದ್ದಾಗ ತೊಗೊಂಡು ಬಂದಾಗ ಗೌಡ್ರು ಒಂದು ಮಾತನ್ನು ಹೇಳಿದ್ರಂತೆ, ಬೇಡಪ್ಪ ಆ ಡೀಲು ಗೌರವ ತರ್ತಕ್ಕಂತಹದ್ದಲ್ಲ ಅಂತ ಹೇಳಿದ್ರಂತೆ. ಮತ್ತೆ ಸ್ವಲ್ಪ ಇನ್ಸಿಸ್ಟ್ ಮಾಡಿದಾಗ ಗೌಡ್ರು ಹೇಳಿದ್ರಂತೆ, ನೋಡಪ್ಪ ಬೆಂಗಳೂರಿನಿಂದ ಬರಬೇಕಾದ್ರೆ ಬರಿಗೈಲಿ ಬರ್ತಾ ಮೈ ತುಂಬ ಮರ್ಯಾದೆಯನ್ನು ಹೊತ್ಕೊಂಡು ಬಂದಿದ್ದೇನೆ. ಆದರೆ ಈ ಡೀಲ್ ಬರಲಿಕ್ಕೆ ಬಂದಿರತಕ್ಕಂಥ ವ್ಯಕ್ತಿಯ ಸ್ವಭಾವ ನಿನಗೆ ಗೊತ್ತಿಲ್ಲ. ಮೈ ತುಂಬ ಕೈ ತುಂಬ ಹಣ ಏನೋ ಬರಬಹುದು, ಆದರೆ ಮೈ ತುಂಬ ಇರತಕ್ಕಂಥ ಗೌರವವನ್ನು ಕಳ್ಕೊಂಡು ನಾನು ಮತ್ತೆ ಬೆಂಗಳೂರಿಗೆ ಹೋಗ್ಲಿಕ್ಕೆ ರೆಡಿ ಇಲ್ಲ. ಶಿವ ಕೊಟ್ಟಿರ್ತಕ್ಕಂಥ ಈ ಅಧಿಕಾರ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ಇದು ದೇವೇಗೌಡರು. ಇಂತಹ ಹಲವಾರು ವಿಚಾರಗಳನ್ನು ಅವ್ರ ಬಗೆಗೆ ನಾವು ಹೇಳಲಿಕ್ಕೆ ಸಾಧ್ಯತೆ ಇದೆ, ಅವಕಾಶ ಇದೆ. ಅಂತಹ ಗೌಡ್ರನ್ನ ಹೆಚ್ಚು ಹೆಚ್ಚು ಸಮಾಜದಲ್ಲಿ, ಯುವಕರ ಮಧ್ಯದಲ್ಲಿ, ಸಾಮಾಜಿಕ ಸೇವಾ ಕ್ಷೇತ್ರಕ್ಕೆ, ರಾಜಕಾರಣ ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ವ್ಯಕ್ತಿಗಳ ಮುಂದೆ ಗೌರವಿಸ್ತಕ್ಕಂಥದ್ದು, ಅವರ ಆದರ್ಶದ ಸಾಕಷ್ಟು ಗುಣಗಳನ್ನು ಹೇಳ್ತಕ್ಕಂಥದ್ದು ಒಂದು ಮೌಲ್ಯಾಧಾರಿತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಅವರು ತುಂಬ ಮುಜುಗರದಿಂದಲೇ ಇಲ್ಲಿಗೆ ಬರಲಿಕ್ಕೆ ಒಪ್ಪಿಕೊಂಡಂತಹದ್ದು. ಒಂದು ಪೂಜ್ಯ ಸ್ವಾಮೀಜಿಯವರು ಒಂದು ಮಾತನ್ನು ಪುಸ್ತಕದಿಂದ ಹೆಕ್ಕಿ ಹೇಳಿದರು, ಐ ಆಮ್ ಎ ಬಾರ್ನ್ ಫೈಟರ್, ಐ ಆಮ್ ಸೆಲ್ಫ್ ಮೇಡ್ ಮ್ಯಾನ್. ಐ ಆಮ್ ಎ ಬಾರ್ನ್ ಫೈಟರ್, ಅಫ್ಕೋರ್ಸ್. ಐ ಆಮ್ ಸೆಲ್ಫ್ ಮೇಡ್ ಮ್ಯಾನ್. ಐ ಹ್ಯಾವ್ ನೋ ಗಾಡ್ ಫಾದರ್ಸ್. ಕೇಳಿಸ್ಕೊಂಡಿಲ್ವಾ? ಐ ಹ್ಯಾವ್ ನೋ ಗಾಡ್ ಫಾದರ್ಸ್. ಯಾಕೆ ಗಾಡ್ ಫಾದರ್ಸ್ ಇಲ್ಲ ಅಂತ ಹೇಳಿದರೆ, ಆಲ್ವೇಸ್ ಈ ಬಿಲೀವ್ಡ್ ದಟ್ ದೇರ್ ಈಸ್ ಎ ಗಾಡ್ ಫಾರ್ ಹಿಮ್ ಅಂದ್ಬಿಟ್ಟು. ದೇವರ ಮೇಲೆ ನಂಬಿಕೆ ಇಲ್ಲದವರಿಗೆ ಗಾಡ್ ಫಾದರ್ಸ್ ಬೇಕೇ ಹೊರತು ದೇವರೇ ಸದಾ ನನ್ನ ಜೊತೆ ಇದ್ದಾನೆ ಅಂತ ಭಾವಿಸ್ತವರಿಗೆ ಗಾಡ್ ಫಾದರ್ಸ್ ಯಾಕೆ ಬೇಕು? ಸದಾ ದೇವರ ಮೇಲೆ ನಂಬಿಕೆಯನ್ನು ಇಟ್ಟಂತಹವರು. ಮತ್ತು ಇನ್ನೊಂದು, ತುಂಬ ರಾಜಕಾರಣದ ಬಗೆಗೆ ಬೇರೆ ಬೇರೆ ವಿಚಾರದ ಬಗ್ಗೆ ಮಾತನಾಡಿದ್ರು ಕೂಡ ತುಂಬ ಸನಿಹದಿಂದ ಅವರ ಒಡನಾಟದಲ್ಲಿ ನೋಡಿದಾಗ ಒಂದು ಮಾತು ನನಗೆ ಸ್ಪಷ್ಟವಾಗಿ ನೆನಪಾಗುತ್ತೆ. ಏನು ಹೇಳ್ತಾರೆ, ಸುಮ್ಮನೆ ನೋಡಿ, ಆಲ್ಬರ್ಟ್ ಐನ್ಸ್ಟೈನ್ಗೆ ಒಂದು ಮಾತನ್ನ ಕೇಳಿದ್ರಂತೆ. ಈ ಅದು ಜನರಲ್ ರಿಲೇಟಿವಿಟಿ ಥಿಯರಿ ಕೊಟ್ರಲ್ಲ, ವಿಶೇಷ ಸಾಪೇಕ್ಷ ಸಿದ್ಧಾಂತವನ್ನು ಕೊಟ್ರಲ್ಲ, ಮಾಧ್ಯಮದವ್ರು ಕೇಳಿದಾಗ ಈ ಸಾಪೇಕ್ಷ ಸಿದ್ಧಾಂತವನ್ನು ನೀವೇನಾದರೂ ಕೊಡದಲ್ಲೇ ಹೋಗಿದ್ದಿದ್ರೆ ಇನ್ನೆಷ್ಟು ಶತಮಾನಗಳು ಬೇಕಾಗ್ತಿತ್ತು ಈ ಸಿದ್ಧಾಂತವನ್ನು ಜಗತ್ತಿಗೆ ಕೊಡಲಿಕ್ಕೆ ಅಂತ ಅವರ ಮಹಿಮೆಯನ್ನು ಹೇಳಲಿಕ್ಕೋಸ್ಕರ ಅವ್ರು ಹೇಳಿದ್ರಂತೆ. ಐನ್ಸ್ಟೈನ್ ಏನು ಹೇಳಿದಂತೆ ಗೊತ್ತಾ? ಐನ್ಸ್ಟೈನ್ ಹೇಳ್ತಾನೆ, ನಾನು ಅಲ್ಲದೆ ಹೋಗಿದ್ರು ಕೂಡ ಈ ಸಾಪೇಕ್ಷ ಸಿದ್ಧಾಂತವನ್ನು, ಈ ಅಸ್ತಿತ್ವ ಅಂತ ಒಂದು ಇದೆಯಲ್ಲ, ಈ ಎಕ್ಸಿಸ್ಟೆನ್ಸ್ ಇದೆಯಲ್ಲ, ಈ ಎಕ್ಸಿಸ್ಟೆನ್ಸು ಇನ್ಯಾರ ಮುಖಾಂತರನಾದ್ರೂ ಖಂಡಿತ ಆದಷ್ಟು ಬೇಗ ಜಗತ್ತಿಗೆ ಕೊಡ್ತಾನೇ ಇತ್ತು ಅಂತ ಅವ್ರ ಮಾತನ್ನು ಹೇಳಿದ್ರಂತೆ, ಅವರ ಅಂಬಲ್ನೆಸ್. ಇದರ ಬಗೆಗೆ, ಸ್ಪೆಸಿಫಿಕ್ ರಿಲೇಟಿವಿಟಿ ಬಗೆಗೆ ಬರ್ಟ್ರಾಂಡ್ ರಸೆಲ್ ಅಂತ ಶ್ರೇಷ್ಠ ಒಬ್ಬ ತತ್ವಜ್ಞಾನಿ ABC ಆಫ್ ಸ್ಪೆಸಿಫಿಕ್ ರಿಲೇಟಿವಿಟಿ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾನೆ. ಯಾರೋ ಕೇಳಿದ್ರಂತೆ, ವೈ ಓನ್ಲಿ ABC, ವೈ ನಾಟ್ ಇಟ್ ಈಸ್ ಟಿಲ್ XYZ, ABCDEFGH ಎಲ್ಲ ಇದಲ್ಲ, ಅಲ್ಲಿವರೆಗೂ ಯಾಕೆ ನೀವು ಬರೀಲಿಲ್ಲ ಅಂತ ಕೇಳಿದರೆ ಬರ್ಟ್ರಾಂಡ್ ರಸೆಲ್ ಹೇಳಿದ್ದಂತೆ, ಮೊದಲು ABC ಅರ್ಥ ಮಾಡ್ಕೊಳೋಣ, ಆಮೇಲೆ ಉಳಿದದನ್ನು ಅರ್ಥ ಮಾಡ್ಕೊಳೋಣ ಅಂತ ಹೇಳಿದ್ದಂತೆ. ಇದು ಯಾತಕ್ಕೆ ಇಲ್ಲಿ ವ್ಯಕ್ತ ಮಾಡ್ತಾ ಇದ್ದೀನಿ ಅಂದರೆ, ಅಸ್ತಿತ್ವ, ಐ ಮೀನ್ ಎಕ್ಸಿಸ್ಟೆನ್ಸ್, ವೆನ್ ಇಟ್ ವಾಂಟ್ಸ್ ಟು ಗಿವ್ ಸಮಥಿಂಗ್ ಟು ದ ಸೊಸೈಟಿ, ಟು ದ ಪ್ರಿವೇಲಿಂಗ್ ಮಾಡರ್ನ್ ವರ್ಲ್ಡ್, ಆಗ ತನಗೆ ಬೇಕಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡು ಅವನ ಮುಖಾಂತರ ತನಗೆ ಬೇಕಾಗಿರ್ತಕ್ಕಂಥದ್ದನ್ನು ಮಾಡಿಸ್ಕೊಳ್ತಕ್ಕಂಥದ್ದನ್ನು ಸುಮಾರು ಜನ ಒಪ್ಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ದೇವೇಗೌಡರು ಅಷ್ಟು ಮಟ್ಟಕ್ಕೆ ಬೆಳೆದು ಇನ್ನೂ ಇಷ್ಟು ದಿನ
ನಮ್ಮ ಮಧ್ಯದಲ್ಲಿ ಇನ್ನೂ ಸ್ವಲ್ಪ ಕಾಲ ಖಂಡಿತ ನಮ್ಮ ಜೊತೆಲಿ ಇರ್ತಾರೆ ಅಂತಂದರೆ ಅವರು ಹೌದು ಗಾಡ್ ಫಾದರ್ಸ್ ಇಲ್ಲದಿರ್ಬೋದು, ಆದರೆ ಅವರಿಗೆ ಗಾಡ್ ಇದ್ದಾರೆ, ಅಸ್ತಿತ್ವ ಅವರನ್ನು ಆಯ್ಕೆ ಮಾಡಿಕೊಂಡಿದೆ. ಆ ಅಸ್ತಿತ್ವ ತನ್ನ ಆಯ್ಕೆಯ ವ್ಯಕ್ತಿ ಮುಖಾಂತರ ಸಾಕಷ್ಟು ಶಕ್ತಿಯನ್ನು ಜಗತ್ತಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಅಂತಹ ಅಸ್ತಿತ್ವದಿಂದ ಆಯ್ಕೆಯಾದಂಥ ಮಹಾನ್ ವ್ಯಕ್ತಿ ದೇವೇಗೌಡರು ಅಂತ ನನ್ನ ಭಾವನೆ ಇರೋದರಿಂದ ಅವರ ಅಸ್ತಿತ್ವಕ್ಕೆ ಮತ್ತು ಅವರ ವ್ಯಕ್ತಿತ್ವಕ್ಕೆ ಬಹುವಾಗಿರ್ತಕ್ಕಂಥ ಗೌರವ ನಮ್ಮ ಕಡೆಯಿಂದ. ರಾಮನಗರದ ಮಠದಲ್ಲಿ ಅಂಧರ್ಶಾಲೆ ಉಂಟು, ನಿಮಗೆ ಗೊತ್ತು, ನಿಮ್ಮ ಚುಂಚನಗಿರಿ ಮಠದ ಅಂಧರ್ಶಾಲೆ ಇದೆ. ಗೌಡ್ರಲ್ಲಿಗೆ ಎಲೆಕ್ಷನ್ಗೆ ಬಂದಾಗ ಪೂಜ್ಯ ಸುತ್ತೂರು ಶ್ರೀಗಳಾಗಲೇ ತಾಯಿ ಅಮ್ಮ ಚೆನ್ನಮ್ಮನವ್ರ ಬಗೆಗೆ ಹೇಳಿದರು. ಹೋಗೋ ಸಂದರ್ಭದಲ್ಲಿ ಆಗ್ತಾನೆ ರಾಮನಗರ ಮಠಕ್ಕೆ ಸನ್ಯಾಸಿ ಆಗಲಿಕ್ಕೋಸ್ಕರ ಅಂಧರ್ಶಾಲೆಗೆ ಪೂಜ್ಯ ಗುರುಗಳು ತಗೊಂಡು ನನ್ನನ್ನು ಅಲ್ಲಿ ಹಾಕಿದರು. ಎಲೆಕ್ಷನ್ ಮುಗಿದ ಕೊನೆಯಲ್ಲಿ ಗೌಡ್ರಿಗೆ ಹೇಳಿದರು ಚೆನ್ನಮ್ಮನವರು, ನೋಡಿ ಮಠಕ್ಕೆ ಬಂದು ಗುರುಗಳ ಆಶೀರ್ವಾದ ತಗೊಂಡಿದ್ದೀರಿ, ಅಂಧ ಮಕ್ಕಳನ್ನೆಲ್ಲ ನೋಡಿದಿರಿ, ನೀವು ಪ್ರಧಾನಮಂತ್ರಿ ಆಗ್ತಿರಲ್ಲ, ಅಷ್ಟೊತ್ತಿಗಾಗಲೇ ಸ್ವಲ್ಪ ಇದಿತ್ತಲ್ಲ, ಆದಾಗ ಯಾವ ಕಾರಣಕ್ಕೂ ಅಂಧ ಮಕ್ಕಳ ಶಾಲೆಯನ್ನು ನೀವು ಮರಿಕೊಡೋದು ಅಂತ ಹೇಳಿದ್ದು ನಾನು ಕೇಳ್ಪಟ್ಟೆ. ಅವ್ರು ಪ್ರಧಾನಮಂತ್ರಿ ಆದಮೇಲೆ ಮಾಡಿದ ಕೆಲಸ ಏನು ಗೊತ್ತಾ? ಅಂಧ ಮಕ್ಕಳನ್ನು ನೋಡಲಿಕ್ಕೋಸ್ಕರನೇ ಅಂಧ ಮಕ್ಕಳ ಶಾಲೆಯ ಮುಂದೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಅಂಧ ಮಕ್ಕಳನ್ನು, ಕುರುಡು ಮಕ್ಕಳನ್ನು ಮಾತನಾಡ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ರಾಮನಗರದಲ್ಲಿ ಮಾಡಿದಂತಹದ್ದು. ಇಷ್ಟು ಕೆಳಹಂತದ ಎಲ್ಲ ಸ್ತರದ ಭಾವನೆಗಳನ್ನು ಅರ್ಥ ಮಾಡಿಕೊಡ್ತಕ್ಕಂಥ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.